ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಯಾಂಡಲ್ವುಡ್ನಲ್ಲಿ ಇವತ್ತಿನಿಂದ ಡೆವಿಲ್ ಸಿನಿಮಾದ ಅಬ್ಬರ ಶುರುವಾಗಿದೆ. ರಾಜ್ಯಾದ್ಯಂತ 300ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿದೆ. ಥಿಯೇಟರ್ಗಳಲ್ಲಿ ಡೆವಿಲ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ ಅಭಿಮಾನಿಗಳು. ಅಬ್ಬರ ಇದೀಗ ಶುರುವಾಗಿರೋದು. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳು ಮಾತ್ರ ಭರ್ಜರಿಯಾಗಿ ಸಿನಿಮಾವನ್ನು ಸ್ವಾಗತಿಸಿದ್ದಾರೆ. ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಎಲ್ಲೆಡೆಯೂ ಕೂಡ ಡೆವಿಲ್ ಮೊದಲ ದಿನದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ದರ್ಶನ್ ಡೈಲಾಗಿಗೆ ಶಿಳ್ಳೆ, ಕೇಕೆ, ಚಪ್ಪಾಳೆ, ಜೈಕಾರಗಳು ಎಲ್ಲವೂ ಕೂಡ ಸಹಜವಾಗಿ ಕಂಡು ಬಂದಿದೆ. ಇವತ್ತು ಬೆಳಗ್ಗೆ 6:30 ಫ್ಯಾನ್ ಶೋ ಇತ್ತು. ಬೆಂಗಳೂರಿನ ನರ್ತಕಿ, ಸಿದ್ದೇಶ್ವರ, ಬೇರೆ ಬೇರೆ ಟಾಕೀಸ್ಗಳಲ್ಲಿ ಅಭಿಮಾನಿಗಳು ಸೇರಿದ್ರು. ಅದ್ದೂರಿಯಾಗಿ ಸಿನಿಮಾವನ್ನು ಸ್ವಾಗತ ಮಾಡಿಕೊಂಡ್ರು. ಕಟೌಟ್ಗಳನ್ನು ಹಾಕಿದ್ರು, ಪಟಾಕಿಯನ್ನು ಸಿಡಿಸಿದ್ದಾರೆ, ಜೈಕಾರಗಳನ್ನು ಕೂಗಿದ್ದಾರೆ. ಇವೆಲ್ಲವೂ ಆದ ನಂತರ ಕೆಲವು ಕಡೆಗಳಲ್ಲಿ ಅನ್ನದಾನ, ಬಿರಿಯಾನಿ, ಸ್ವೀಟ್ ಹಂಚಿಕೆ ಕೂಡ ಆಗಿದೆ. ಮತ್ತೊಂದು ಕಡೆ ಸಿನಿಮಾ ರಿಲೀಸ್ಗೂ ಮುನ್ನ ಈ ದಿ ಡೆವಿಲ್ ಸಿನಿಮಾ 3.5 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಸಂಗ್ರಹ ಮಾಡಿತ್ತು. ಜೈ ಮಾತಾ ಕಂಬೈನ್ಸ್ ಅವರ ಈ ಸಿನಿಮಾ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ರು ಅವರು ನಿನ್ನೆ. ಒಂದು ಐಕಾನ್, ಒಂದು ಅತ್ಯುತ್ಸಾಹದ ಫ್ಯಾನ್ಸ್ ಬಳಗದಿಂದ ಸಂಗ್ರಹವಾದ ಮೊತ್ತ 2,52,00,000 ರೂಪಾಯಿ ಅಂತ ಹೇಳಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಸಂಭ್ರಮಾಚರಣೆ. ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಫಸ್ಟ್ ಹಾಫ್ಗೆ ಮೆಚ್ಚುಗೆ ವ್ಯಕ್ತ ಆಗಿದೆ. ಪಟಾಕಿ ಸಿಡಿಸಿ, ಬಿರಿಯಾನಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅಭಿಮಾನಿಗಳು. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇದು. ರಾಜಕೀಯ ರಾಜಕಾರಣಿ ಸಿಎಂ ಆಗಿದ್ದಾರೆ ದರ್ಶನ್ ಚಿತ್ರದಲ್ಲಿ. ಸಿನಿಮಾ ಬಿಟ್ಟು ರಾಜಕೀಯಕ್ಕೂ ಕೂಡ ಅದರಲ್ಲೇನು ತೋರಿಸಲಾಗಿದೆ. ಅಭಿಮಾನಿಗಳು ಮಾತ್ರ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗಾಗಲೇ ರಿವ್ಯೂಗಳು ಶುರುವಾಗಿದೆ. ದರ್ಶನ್ ಅವರ ಸಿನಿಮಾ ಎಂಟ್ರಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳಲಾಗ್ತಿದೆ. ಎಲ್ಲದರ ಬಗ್ಗೆಯೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗಿದೆ. ಒಂದು ಕಡೆ ರಾಜ್ಯದೆಲ್ಲೆಡೆ ಡೆವಿಲ್ ಸಿನಿಮಾದ ಅಬ್ಬರ ಶುರುವಾಗಿದೆ. ಬೆಂಗಳೂರಿನ ನರ್ತಕಿ ಟಾಕೀಸ್ನಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಈ ಸಂದರ್ಭದಲ್ಲಿ ದರ್ಶನ್ ಪುತ್ರ ವಿನೀಶ್, ನಟ ಧನ್ವೀರ್ ಕೂಡ ಇದ್ದರು. ನರ್ತಕಿ ಥಿಯೇಟರ್ನಲ್ಲಿ ಬಾಲ್ಕನಿಯಲ್ಲಿ ಕುಳಿತು ಸಿನಿಮಾವನ್ನು ವೀಕ್ಷಣೆ ಮಾಡಿ ನರ್ತಕಿ ಥಿಯೇಟರ್ನ ಬಾಲ್ಕನಿಯಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಟ ಧನ್ವೀರ್. ರಾಜ್ಯದೆಲ್ಲೆಡೆ ಡೆವಿಲ್ ಸಿನಿಮಾದ ಅಬ್ಬರ ಈಗ
ಈ ಅಬ್ಬರದ ಭಾಗವಾಗಿ ಅವರ ಪತ್ನಿ ಕೂಡ ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ. ತಮ್ಮ ಪತಿಯ ಸಿನಿಮಾವನ್ನು ಕಣ್ತುಂಬಿಕೊಂಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ ಅಷ್ಟೇ ಅಭಿಮಾನಿಗಳಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದರು ನಟ ದರ್ಶನ್. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕೋ ಮುಖಾಂತರ. ಇದೀಗ ಡೆವಿಲ್ ಸಿನಿಮಾದ ಅಬ್ಬರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.